ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ವಿಧಿವಶ ಹಿನ್ನೆಲೆ ಕಡೂರಿನಲ್ಲಿ ದೇವೇಗೌಡರ ಕುಟುಂಬದ ಮಾನಸ ಪುತ್ರ YSV ದತ್ತ ಅವರು ಭಾವುಕರಾಗಿದ್ದಾರೆ. ನನಗೆ ನನ್ನ ತಾಯಿಯನ್ನೇ ಕಳೆದುಕೊಂಡಷ್ಟು ದುಃಖವಾಗಿದೆ. ನಾನು 1-2 ತಿಂಗಳು ಮನೆಗೆ ಹೋಗಿಲ್ಲ ಅಂದ್ರೆ ಫೋನ್ ಮಾಡಿ ಬರಲು ಹೇಳ್ತಿದ್ರು. ಮನೆಗೆ ಹೋದಾಗ ಯಾಕೋ ಇಷ್ಟು ದಿನ ಬಂದಿಲ್ಲ ಅಂತ ಹೇಳಿ ಗದರುತ್ತಿದ್ರು. ನನ್ನ ಮಗಳ ಮದುವೆಗೆ ಬರಲು ಆಗ್ಲಿಲ್ಲ ಅಂತ ಹೇಳಿ ಬೇಜಾರಾಗಿದ್ರು ಅಂತ ಹೇಳಿ ಹಳೆಯ ದಿನಗಳನ್ನ ನೆನೆದು ಭಾವುಕರಾಗಿದ್ದಾರೆ. ಅವರು ಇವತ್ತು ನಿಧನರಾಗಿದ್ದಾರೆ. ಎಲ್ಲರ ದೃಷ್ಟಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ನಿಧನರಾಗಿದ್ದಾರೆ ಅಂತ ಎಲ್ಲರ ಭಾವನೆ. ನನ್ನ ಮಟ್ಟಿಗೆ ನನ್ನ ತಾಯಿ ಕಳ್ಕೊಂಡಿದ್ದೀನಿ ಇವತ್ತು. ಅದು ನನ್ನ ನಿಜವಾದ ಭಾವನೆ. ಏಕೆಂದರೆ ನನ್ನ ದೇವೇಗೌಡರ 50 ವರ್ಷದ ಸಂಬಂಧದಲ್ಲಿ ತಂದೆ ಮಗಳ ಸಂಬಂಧ. ಆದ್ದರಿಂದ ಸಹಜವಾಗಿ ತಾಯಿ ಸ್ಥಾನದಲ್ಲಿದ್ದು ನನ್ನ ಅಕ್ಕರೆಯಿಂದ ಪ್ರೀತಿಯಿಂದ ನನ್ನ ಕಷ್ಟ ಸುಖ ವಿಚಾರಿಸ್ಕೊತಿದ್ದವ್ರು ಚೆನ್ನಮ್ಮನವರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀನಿ. ನಾನು ಮಾತನಾಡೋಕ್ಕೂ ಕೂಡ ನೂರಾರು ಘಟನೆಗಳು ಜ್ಞಾಪಕಕ್ಕೆ ಬರ್ತವೆ, ಆದರೆ ಗಂಟಲು ಬರೋಲ್ಲ ಹೊರಗಡೆ. ಆತ್ಮಕ್ಕೆ ಶಾಂತಿ ಕೋರ್ತೀನಿ. ನಾಳೆ ಹೊಳೆನರಸೀಪುರಕ್ಕೆ ಹೋಗ್ತಾಯಿದ್ದೀನಿ. ಮಾತುಶ್ರೀ ಚೆನ್ನಮ್ಮನವರು ಇವತ್ತು ನಿಧನರಾಗಿದ್ದಾರೆ. ಎಲ್ಲರ ದೃಷ್ಟಿಯಲ್ಲಿ ಮಾಜಿ ಪ್ರಧಾನಿ